ನಮಸ್ಕಾರ. ನಾನು ಡಾಕ್ಟರ್ ಹರ್ಷ ಸುರೇಶ್, ನ್ಯೂರೋಸರ್ಜನ್, ಶ್ರೀ ಹಾಸನಾಂಬಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಮೆದುಳು ಬೆನ್ನುಹುರಿ ನರಶಸ್ತ್ರ ಚಿಕಿತ್ಸಾ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮುಖ್ಯವಾಗಿ ಇವತ್ತು ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅಧಿಕವಾದ ರಕ್ತದ ಒತ್ತಡ ಅಥವಾ ಹೈ ಬ್ಲಡ್ ಪ್ರೆಷರ್, ಈ ಕಾಯಿಲೆ ಎಷ್ಟೋ ಬಾರಿ ನಮ್ಮೆಲ್ರಿಗೂ ಇರುತ್ತೆ, ನಾವು ತೋರಿಸ್ಕೊಂಡಿರೋದಿಲ್ಲ. ಯಾವಾಗ ಈ ರಕ್ತದ ಒತ್ತಡ ಹೆಚ್ಚಾಗಿ ಮೆದುಳಲ್ಲಿರುವಂತಹ ಸಣ್ಣ ಸಣ್ಣ ರಕ್ತನಾಳಗಳು ಒಡೆದು ಮೆದುಳಲ್ಲಿ ರಕ್ತಸ್ರಾವ ಉಂಟಾಗುತ್ತೋ ಆಗ ನಾವು ಅದನ್ನು ಬ್ರೈನ್ ಹೆಮೊರೇಜ್ ಅಥವಾ ಹೆಮೊರೆಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಆ ಸಮಯದಲ್ಲೇ ನಮ್ಗೆ ಗೊತ್ತಾಗೋದು, ರಕ್ತದ ಒತ್ತಡ ಇಷ್ಟೊಂದಿದೆ, ಇಷ್ಟೊಂದು ಜಾಸ್ತಿ ಇದೆ ಅಂತ. ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಅಂದರೆ ಮೆದುಳಿಗೆ ತೊಂದರೆಯಾದ ಒಂದೇ ಒಂದು ಗಂಟೆಯ ಒಳಗೆ ನಾವು ಸರಿಯಾದ ಔಷಧಿ ಉಪಚಾರ ಅಥವಾ ಶಸ್ತ್ರಚಿಕಿತ್ಸೆಯ ಮೂಲಕ ಆಗಬಹುದಾದಂತಹ ದೊಡ್ಡ ತೊಂದರೆಯನ್ನು ನಾವು ಶೀಘ್ರವಾಗಿ ಚಿಕಿತ್ಸೆ ಮೂಲಕ ನಾವು ನಿವಾರಿಸ್ಕೊಳ್ಬಹುದು. ಹಾಗಾಗಿ ಮುಖ್ಯವಾಗಿ ನಾವು ರಕ್ತದ ಒತ್ತಡವನ್ನು, ನಮ್ಮ ರಕ್ತದ ಒತ್ತಡ ಎಷ್ಟಿದೆ ಅನ್ನೋದನ್ನು ನಾವು ನಮ್ಮ ವೈದ್ಯರ ಬಳಿ ಹೋಗಿ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಈ ರೀತಿ ತಪಾಸಣೆಯನ್ನು ಮಾಡಿಸ್ತಾ ಇರೋದರಿಂದ ನಾವು ರಕ್ತದ ಒತ್ತಡದಿಂದ ಉಂಟಾಗಬಹುದಾದಂತಹ ಈ ಮೆದುಳಿನ ರಕ್ತಸ್ರಾವ ಅಥವಾ ಬ್ರೈನ್ ಹೆಮೊರೇಜ್ ಇದನ್ನು ನಾವು ತಡೆಗಟ್ಟಬಹುದು. ನಮಸ್ಕಾರ.